ಕರ್ನಾಟಕದಲ್ಲಿ ಹಲಾಲ್ ಸರ್ಟಿಫಿಕೇಟ್ ನಿಷೇಧ ಮಾಡಿ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಪತ್ರವೊಂದನ್ನು ಬರೆದಿದ್ದಾರೆ. ಹಲಾಲ್ ಸರ್ಟಿಫಿಕೇಟ್ ಏಜೆನ್ಸಿಗಳನ್ನ ನಿಷೇಧಿಸಿ, ಹಲಾಲ್ ಸರ್ಟಿಫಿಕೇಟ್ ಹಣ ದುರ್ಬಳಕೆ ಆಗ್ತಾ ಇದೆ, ದೇಶದ ಭದ್ರತೆಯ ದೃಷ್ಟಿಯಿಂದ ಹಲಾಲ್ ನಿಷೇಧಿಸಿ ಅಂದ್ರೆ ಹಲಾಲ್ ಸರ್ಟಿಫಿಕೇಟ್ ನಿಷೇಧಿಸಿ ಅಂತ ಹೇಳಿದ್ದಾರೆ. ಕೆಲ ಸಂಘಟನೆಗಳು ಹಣವನ್ನು ದುರ್ಬಳಕೆ ಮಾಡಿಕೊಳ್ತಾ ಇವೆ ಅಂತ ಅಮಿತ್ ಶಾಗೆ ನೇರವಾಗಿ ಯತ್ನಾಳ್ ಪತ್ರವೊಂದನ್ನು ಬರೆದಿದ್ದಾರೆ. ದೇಶದ ಭದ್ರತೆಯ ದೃಷ್ಟಿಯಿಂದ ಹಲಾಲ್ ಸರ್ಟಿಫಿಕೇಟ್ ಅನ್ನು ನಿಷೇಧ ಮಾಡಬೇಕು, ಇದರಿಂದ ಬರ್ತಾ ಇರುವಂತಹ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಏಜೆನ್ಸಿಗಳಿದಾವಲ್ಲ, ಹಲಾಲ್ ಸರ್ಟಿಫಿಕೇಟ್ ಅನ್ನು ಕೊಡೋ ಏಜೆನ್ಸಿಗಳು, ಅದನ್ನ ನಿಷೇಧ ಮಾಡಿ ಅಂತ ಸುದೀರ್ಘವಾದಂಥ ಪತ್ರವನ್ನು ಬರೆದಿದ್ದಾರೆ. ಹಾಗೆ ಅದಕ್ಕೆ ಕಾರಣನೂ ಕೊಟ್ಟಿದ್ದಾರೆ. ಯಾಕೆ ಹಲಾಲ್ ಸರ್ಟಿಫಿಕೇಟ್ ಆ ಏಜೆನ್ಸಿಗಳನ್ನೆಲ್ಲ ನಿಷೇಧ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಕಲೆಕ್ಟ್ ಆಗುವಂತಹ ಹಣವನ್ನು ದುರ್ಬಳಕೆ ಮಾಡಿಕೊಳ್ತಾರೆ, ಇದು ದೇಶದ ಭದ್ರತೆಯ ದೃಷ್ಟಿಯಿಂದ ಇದನ್ನ ಪರಿಗಣಿಸಬೇಕು, ನಿಷೇಧ ಮಾಡಬೇಕು, ಕೆಲ ಸಂಘಟನೆಗಳು ಹಣ ದುರ್ಬಳಕೆ ಮಾಡಿಕೊಳ್ತಾ ಇವೆ ಅನ್ನೋದಾಗಿ ಅಮಿತ್ ಶಾಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಪತ್ರವೊಂದನ್ನು ಬರೆದಿದ್ದಾರೆ. ವೇದಿಕೆಗಳಲ್ಲಿ ಭಾಷಣ ಮಾಡ್ತಾ ಇದ್ರು ಈ ವಿಚಾರವಾಗಿ. ಇದೀಗ ನೇರವಾಗಿ ಅಮಿತ್ ಶಾ ಅವ್ರಿಗೇನೆ ಪತ್ರವನ್ನ ಬರೆದಿರೋದು ಗಮನ ಸೆಳೀತಾ ಇದೆ. ಕರ್ನಾಟಕದಲ್ಲಿ ಹಲಾಲ್ ಸರ್ಟಿಫಿಕೇಟ್ ನಿಷೇಧ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಪತ್ರದ ಮೂಲಕವಾಗಿ.